ಯೋ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಥ್ರಿಲ್ಸ್ ವಿತ್ HK. ಸೊ ಇವತ್ತು ಹೋಗ್ತಿದ್ದೀವಿ ನಾವು ವೈಶಾಲಿಗೆ. ನನ್ನ ಜೊತೆ ಬರ್ತಾ ಇದೆ ಒಂದು NS 400Z ಮತ್ತು ಒಂದು Guerrilla 450 ರಾಯಲ್ ಎನ್ಫೀಲ್ಡು. Guerrilla 450 ರೇಟು ರಿವ್ಯೂ ಮಾಡೋಣ ಅಂದ್ಕೊಂಡೆ, ನೋಡೋಣ. ಈ ತುಮಕೂರು ಹೈವೇ ಅಂತೂ ನನ್ನ ಮಗಂದು ಹೆವಿ ಆಕ್ಸಿಡೆಂಟ್ಸ್ ಆಗೋದಿಲ್ಲ ಅಂತೂ. ಆಕ್ಸಿಡೆಂಟ್ ಝೋನ್ ಇತ್ತು ತುಮಕೂರು ಹೈವೇ ಎಲ್ಲ ಇದು, ಮತ್ತು ಹಾಸನ್ ರೋಡು. ನಮ್ಮ ಮಗಂದು ಹೆವಿ ಆಕ್ಸಿಡೆಂಟ್ಸ್ ಆಗೋತಿಲ್ಲಲ್ಲ. ವೈಶಾಲಿಗೆ ಹೋಗೋದಾ ಧ್ರುವ ತಾರೆಗೆ ಹೋಗೋದಾ ನೋಡೋಣ. ಫಸ್ಟು ಧ್ರುವ ತಾರೆಗೆ ಹೋಗಿ ಒಂದು ಸ್ಟಾಪ್ ಹಾಕೋಣ, ಮೂಡಿಲ್ಲ ಅಂದರೆ ವೈಶಾಲಿಗೆ ಹೋಗೋಣ. ನಾನು ಬೇರೆ ಒಂದು ವಾರದಿಂದ ನೆಟ್ಟಿಗೆ ನಿದ್ದೆನೇ ಮಾಡಿಲ್ಲ ಗುರು. ನನಗೆ ಇನ್ನೊಂದು ಭಯ, ರೈಡ್ ಮಾಡಬೇಕಾದ್ರೆ ನಿದ್ದೆ ಬಂದ್ಬಿಡುತ್ತೆ ನನಗೆ, ಅದೇ ಭಯ ನನಗೆ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ, ಇವಾಗ ಈ ಮೋಟೋ ವ್ಲಾಗರ್ಸ್ದು ಕಾಂಟ್ರವರ್ಸೀಸ್ ನಡೀತೈತಲ್ಲ, ಯಾರಿಗೆ ಸಪೋರ್ಟ್ ಅಪ್ಪ ನೀವು ಅದು ಇದು ಅಂತ. ನೋಡ್ಗುರು, ನಾನು ಯಾರು ಸಪೋರ್ಟು ಇಲ್ಲ. ನಾನಾಯಿತು ನನ್ನ ಬಾಕ್ಸ್ ಆಯಿತು ಅಂತ ನನ್ನ ಪಾಡಿಗೆ ನಾನು ಇದ್ದೀನಿ. ಸುಮ್ಮನೆ ಯಾಕೆ ನನ್ನನ್ನು ಎಳಿತೇ ಇರೋದ್ರ ಒಳಗಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಪೀಸಾಗಿ ನಾನಾಯಿತು ವ್ಲಾಗ್ಸ್ ನೋಡಿ ಮಜಾ ಮಾಡಿ ಆರಾಮಾಗಿರಿ. ಯಾಕೆ ಬೇಕು ಕಾಂಟ್ರವರ್ಸೀಸ್ ಎಲ್ಲ ಅಲ್ವಾ? ಇದ್ರೆ ಲೈಫಲ್ಲಿ ಪೀಸ್ ಆಗಿರಬೇಕು. ನಾನಿವಾಗ ಸ್ಲೋ ಆಗೇನೆ ಹೋಗ್ಬೇಕು, ಏನೋ ಮಾಡೋಕ್ಕಾಗಲ್ಲ. ರೂಟ್ ಗೊತ್ತಿಲ್ಲ ಅವರಿಬ್ರಿಗೂ. ಇವರು ಅದೇ ಇದೆ Guerrilla 450 ಮತ್ತು ಹಿಂದ್ಗಡೆ ಒಂದು NS 400Z ಬರುತ್ತೆ. ನಂಗೆ ಗೊತ್ತಿಲ್ಲ ಇವ್ರಿಗೆ ರೂಟ್ ಗೊತ್ತಾಗಿಲ್ವಾ ಅಂತ. ಇವ್ರು Guerrilla 450 ಅವ್ರಿಗೆ, ಅವ್ರು NS 400Z ಅವರಿದಾರಲ್ಲ, ಅವ್ರಿಗೆ ಗೊತ್ತಿಲ್ಲ ರೂಟು. ಸೊ ಸ್ಲೋ ಆಗೇ ಹೋಗ್ಬೇಕು, ಏನೋ ಮಾಡೋಕ್ಕಾಗಲ್ಲ. ಇವತ್ತೇನಪ್ಪ ಫಾಗೇ ಇಲ್ಲ, ಸಿಕ್ಕಾಪಟ್ಟೆ ಕಮ್ಮಿ ಐತೆ ಫಾಗು. ಅವತ್ತು ನಾನು ಎಷ್ಟು 8 ಗಂಟೆಗೆ ಏನೋ ಬಂದಿದ್ದು ನಾನು ಈ ಕಡೆ. 8 ಗಂಟೆಗೆ ಯಾವ ರೇಂಜಿಗಿತ್ತು ಗೊತ್ತಾ ಫಾಗು, ಏನಪ್ಪ. ಇವತ್ತೇನೋ ಫಾಗೇ ಇಲ್ಲ. ಓಕೆ, ಇವಾಗ ಸ್ವಲ್ಪ ರೈಡ್ ಮಾಡೋಣ. ಇವಾಗ ಇಷ್ಟೊತ್ತು ರೈಡ್ ಮಾಡಿಲ್ಲ, ಇವಾಗ ರೈಡ್ ಮಾಡೋಣ. ಮಗನ್ ಬೆಳಗ್ಗೆನೆ ಎಷ್ಟು ಜನ ಬರ್ತಾರಪ್ಪ. ಯಾಕೆ ಇಷ್ಟು ಜನ ಬರ್ತಾರೆ ಬೆಳಗ್ಗೆ? ರಾಜು ಸೈಡ್ಗೆ ಹೋಗಪ್ಪ. ರಾಜು ಸೈಡ್ಗೆ ಹೋಗು. ಇವಾಗ ಸ್ಟಾರ್ಟ್ ಆಯ್ತು ಫಾಗಿ ರೋಡ್ಸ್. ಇದು ಆಕ್ಚುಲಿ ಬೇಕಾಗಿರೋದು. ಸಖತ್ತು. ಅದ್ಯಾ ಎಷ್ಟು ಜನ ಇರ್ತಾರಪ್ಪ ಬೆಳಗ್ಗೆ ಮಾಡಕ್ ಬೇರೆ ಕೆಲಸ ಅವ್ರಿಗಲ್ಲ. ಸೈಡ್ಗೆ ಹೋಗಿ ರಾಜು, ಸೈಡ್ಗೆ ಹೋಗಪ್ಪ. ಈ ಕಡೆ ಚಳಿನೂ ಆಗ್ತೈತೆ, ಈ ಕಡೆ ಸೆಕೆನೂ ಆಗ್ತೈತೆ, ಏನೋ ಒಂಥರ ಆಗ್ತೈತೆ ನನ್ನ ಬಾಡಿ. ನನಗೆ ಅರ್ಥ ಆಗ್ತಿಲ್ಲ ಏನಾಗ್ತೈತೆ. ಅದೇನು ಬಿಸಿಲು ಬಂದು ಸಾಯೋತಪ್ಪ. ಈ ಬಿಸಿಲು ಬಂದ್ರೇನೆ ಅರ್ಧ ರೈಡ್ ಮೂಡೇ ಹಾಳಾಗ್ಬಿಡುತ್ತೆ. ಹೋಗ ಸೈಡ್ಗ್ಲೋ.
ಎಷ್ಟಕ್ಕೆ ಬರ್ತಾವ ನನಗೆ. ಆಹಾ ಕ್ರೇಜಿ. ಏನಾದ್ರೆ ಬಿಸಿಲು ಇರಲಿಲ್ಲ ಅಂದರೆ ಇನ್ನೂ ಸಕ್ಕತ್ತಾಗಿರೋದು ರೈಡ್ ಮಾಡೋಕ್ಕೆ. ನನಗೆ ಈ ಬಿಸಿಲು ಬಂದರೆ ಆಗಲ್ಲ ಗುರು, ಮೈಗೆಲ್ಲ ನನ್ನ ಮಗಂದು ಇರಿಟೇಷನ್ ಆಗ್ಬಿಡುತ್ತೆ. ಬಿಸಿಲಿದೆ ವೆಯ್ಟ್ ಮಾಡೋಕ್ಕೆ ಬೇಜಾರು. ಇಲ್ಲಿ ನೋಡಪ್ಪ ಜೀಗ್ ವ್ಯಾಗನು GTR. ಹಾಂ ಬ್ರೋ ವೈಶಾಲಿಗೆ ಹೋಗ್ಬಿಡೋಣ. ವೈಶಾಲಿ ಹೋಗ್ಬಿಡೋಣ. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಒಂದು ಕಿಲೋಮೀಟ್ರ್ ಅಷ್ಟೇ. ವೈಶಾಲಿಗೆ ಪೋಯ್ಟ್ಲಾ ಬೇಡ ಬಿಡಿ. ಸಾಕಾಗೈತೆ ಫೆರಾರಿ ಅದು. ஆகும் ப்ரோ, செம்ம விண்டு இருக்கு. ಡ್ಯಾಮ್ ಡೂಡ್, ಏನು ಸಕ್ಕದಾಗಿತ್ತಪ್ಪ ಫೆರಾರಿ ಇದು. ರೆಸ್ಟೆಕ್ ಫಸ್ಟು ಧ್ರುವ ತಾರೆ ನೋಡಿದ್ವಿ, ಹೆವಿ ರಶ್ ಇತ್ತು, ಮ್ಯಾಕೋ ಮೂಡ್ ಇರಲಿಲ್ಲ, ಅದಕ್ಕೆ ವೈಶಾಲಿಗೆ ಹೋಗ್ತಾ ಇದೀವಿ ಇವಾಗ. ಬಾಯ್ಸ್ ವೆಲ್ಕಮ್ ಟು ವೈಶಾಲಿ. ಇದ್ಯಾವ್ದು ಗುರು ಈ ರೇಂಜ್ ಖಾಲಿ ಹೊಡಿತೈತೆ. ಯಪ್ಪ ಇವತ್ತೇ ಇಷ್ಟು ಖಾಲಿ ನೋಡ್ತಾ ಇರೋದು ವೈಶಾಲಿ ನಾನು. ಇಷ್ಟೇ ಲೈನ್ ಅಪ್ ಇರೋದೇ ಇವತ್ತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋದಷ್ಟೇ. ಏನು ನಾರ್ಮಲ್ ಬ್ರೇಕ್ಫಾಸ್ಟ್ ರೈಡ್ ಅಷ್ಟೇ ಇದು, ಬೇರೆ ಏನಿಲ್ಲ. ಓಹೋ ಮಗಂದು ಏನು ಗುರು ಹಿಂಗೈತೆ ಗಾಡಿ, ಹೆಂಗಪ್ಪ ಓಡಿಸ್ತಾರೆ ಆಯೋಬೂಸನೆಲ್ಲ. ಅಮ್ಮ ಸೈಕಾಗೈತ್ಲೆ. ಸುಮ್ಮನೆ ಹಿಂಗೊಂದು ರೌಂಡ್ ಹಾಕೊಂಬರೋಣ, ಸಖತ್ತಾಗೈತಲ್ಲ. ಒಳ್ಳೆ ಗಾಡಿ ಗುರು. ಭಾರಿ ಸ್ಟ್ಯಾಂಡ್ ಇದ್ದದ್ದು. ಸಖತ್ತಾಗಿದೆ ಗಾಡಿ. ಅಷ್ಟು ಇಂಟ್ರೆಸ್ಟಿಂಗ್, ಫುಲ್ ಸಿಸ್ಟಮ್. ಥ್ಯಾಂಕ್ ಯು ಬ್ರೋ. ಇಲ್ಲೊಂದು 1000 SX ಮತ್ತು S1000RR, Z900 ಹೆಂಗರು ಓಡಿಸ್ತಾರೆ ಆಯಾಬೂಸನೆಲ್ಲ. ಥ್ಯಾಂಕ್ ಯು ಬ್ರೋ.
ಸೊ ಬಾಯ್ಸ್, ಇವಾಗ ಹೊರಟ್ವಿ ವೈಶಾಲಿಯಿಂದ, ಇವಾಗ ಡೈರೆಕ್ಟ್ ಮನೆಗೇನೆ. ಸೊ ಅವತ್ತು ಇದು ನನ್ನ ರೀಸೆಂಟ್ ಬ್ಲಾಗಲ್ಲಿ NS400G ಇದು ಮಾಡಿ ರಿವ್ಯೂ ಮಾಡಿದ್ನಲ್ಲ, ಸೊ ಅದ್ರದ್ದು ಟೆಸ್ಟ್ ಮಾಡೋಕ್ಕಾಗಿಲ್ಲ ನಾನು ಕರೆಕ್ಟಾಗಿ. ಆ್ಯಂಡ್ ಇನ್ನೊಂದು ಹೇಳಬೇಕಿತ್ತು ನಿಮಗೆ, ಇದರಲ್ಲಿ ಅಡ್ಜಸ್ಟೇಬಲ್ ಲಿವರ್ ಬರುತ್ತೆ, ಕ್ಲಚ್ ಲಿವರು ಮತ್ತು ಬ್ರೇಕ್ ಲಿವರು. ಇಲ್ಲಿ ನೋಡಿ, ಅಡ್ಜಸ್ಟೇಬಲ್ ಕ್ಲಚ್ ಲಿವರು ಮತ್ತು ಬ್ರೇಕ್ ಲಿವರ್ ಬರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಬೋದು ನೀವು. ಸೊ ಇವಾಗ ಫುಲ್ ಇನಿಷಿಯಲ್ ಟೆಸ್ಟ್ ಮಾಡೋಣ. ಏನಾಯ್ತು, ಬ್ರೇಕಿಂಗ್ ಐತೆ? ಅಪ್ಪ, ಡಬ್ಬ ಥರ ಐತೆ ಬ್ರೇಕ್ಸ್. ಅವತ್ತು ಬ್ಲಾಕ್ ಮಾಡುವಾಗ ಚೆನ್ನಾಗಿತ್ತಲ್ಲ ಬ್ರೇಕ್ಸು, ಏನಾಯ್ತು ಇವಾಗ? ಸೊ ಬಾಯ್ಸ್, ನನ್ನ ಬಾಡಿ ವೆಯ್ಟ್ಗೆ ಇದು ಮ್ಯಾಕ್ಸ್ ಹೋಗೋದೇ ಒಂದು 159 ಅಷ್ಟೇ ಲಾಸ್ಟು. ಅದು ಏನೋ ಒಂದು ಡೌನ್ ಸಿಕ್ತು ಅಷ್ಟೇ. ಆ ಡೌನಲ್ಲಿ 159 ಹೋಯ್ತು ಅಷ್ಟೇ. 160 ಅಂತಲೇ ಹಿಡ್ಕೊಳ್ಳಿ. ನನ್ನ ಬಾಡಿ ವೆಯ್ಟ್ಗೆ 160 ಮ್ಯಾಕ್ಸ್ ಹೋಗೋದಿದು, ಅದ್ರ ಮೇಲೆ ನುಗ್ಗಲ್ಲ. ನಾರ್ಮಲ್ ರೋಡ್ ಅಂದರೆ 157, ಒಂದು ಡೌನ್ ಬಂತಲ್ಲ, ಸೊ 160 ಅಂತಲೇ ಹಿಡ್ಕೊಳ್ಳೋಣ. 157 to 160 ನನ್ನ ಬಾಡಿ ವೆಯ್ಟ್ಗೆ. ಅದೇ ಒಂದು ಮ್ಯಾಕ್ಸಿಮಮ್ ಒಂದು 160 to 163 ಹೋಗ್ಬೋದು. 160 to 165 ಅಂತಲೇ ಹಿಡ್ಕೊಳ್ಳಿ, ಪರವಾಗಿಲ್ಲ. ಇಷ್ಟೇ ಟಾಪ್ ಸ್ಪೀಡ್ ಇದ್ರದ್ದು NS400G ಇದು. ಸೊ ಅಷ್ಟೇ ಬಾಯ್ಸ್, ಇವಾಗ ಮನೆಗೆ ಹೊಟ್ವಿ ನಾವು. ಆರಾಮಾಗಿ ಮನೆಗೆ ಹೋಗಿ ತಿಂದ್ಬಿಟ್ಟು ದಬಾಕೊಳ್ಳೋದಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಬ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಸ್ಪೀಡಿ ಬ್ಲಾಗ್ಸ್ ಅಂದರೆ 300-400 ಸೆಗ್ಮೆಂಟ್ಸಲ್ಲಿ ಸ್ಪೀಡಿ ಬ್ಲಾಗ್ಸ್, ಒಳ್ಳೊಳ್ಳೆ ಬ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಸ್ಟೇ ಟ್ಯೂನ್ಡ್. See you all in the next video. Tata, bye-bye.